ನನ್ನ ಮಾತು ಇವತ್ತು ನಿಮ್ಗೆ ಖಾರ ಅನ್ಸ್ಬೋದು. ಇವತ್ತು ನಮ್ ಜಗತ್ತಲ್ಲಿ 7 ಮಿಂಡ್ರಿ ಹುಟ್ಟಿದ ನನ್ನ ಮಕ್ಳು ಇದಾರೆ ಅಂತ ಕೇಳ್ಪಟ್ಟಿದ್ದೆ. ಬಟ್ ಆದ್ರೆ 7 ಮಿಂಡ್ರಿಗಳಲ್ಲ, ಇವರು 8 ಮಿಂಡ್ರಿಗಳು. ಯಾಕೆ ಅಂತ ಹೇಳಿದ್ರೆ ಕಲ್ಲು ಹೃದಯ ಆದ್ರೂ ಕೂಡ ಆ ಹೃದಯದಲ್ಲೂ ಕೂಡ ರಕ್ತ ಬರುವಂತ ಒಂದು ಸನ್ನಿವೇಶವನ್ನ ನಾನು ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವರು ಮಾಡಿರ್ತಕ್ಕಂಥ ಅನಾಚಾರದ ಕೆಲಸವನ್ನ ನೀವೇನಾದ್ರೂ ನೋಡಿದ್ರೆ ನೀವು ಕಾಲಲ್ಲಿ ಹಾಕಿರೋ ಬೂಟ್ ತಗೊಂಡು ಅವ್ರು ಹೊಡಿತೀರಾ. ಸೊ ಬಹಳ ಬೇಜಾರಾಗುತ್ತೆ ಸ್ನೇಹಿತರೆ. ಇಂಥ ನಾಲಾಯಕು ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ ಅಂದ್ರೆ ನಿಜವಾಗ್ಲೂ ನನಗಂತೂ ಹೇಳ್ಕೊಳ್ಳೋದಕ್ಕೆ ಬಹಳ ಅಸಹ್ಯ ಅನ್ಸುತ್ತೆ, ಬೇಜಾರು ಅನ್ಸುತ್ತೆ. ಈ ನಿರ್ಜನ ಪ್ರದೇಶದಲ್ಲಿ ಇಷ್ಟೊತ್ತಿನ ಮೇಲೆ ಯಾರು ಕೂಡ ಓಡಾಡೋದಿಲ್ಲ. ಆ ಹೆಮಧರ್ಮ ಏನ್ ಶಿಕ್ಷೆ ಕೊಡ್ಬೋದು ಅಂತ ನಾನೇ ಹೇಳೋದಾದ್ರೆ ಅವ್ರಿಗೆ ಗುಂಡು ಪಿನ್ನಲ್ಲೇ ಚುಚ್ಚಿ ಸಾಯಿಸ್ಬೇಕು. ಆ ವ್ಯಕ್ತಿಯನ್ನ ಕರ್ಕೊಂಡ್ ಬಂದು ಬಿಟ್ಟೋಗಿದ್ದಾರೆ. ಇವ್ರು ಹೇಳ್ತಿರೋದು ನಿಜಾನೇ ಆಗಿದ್ರೆ ಯಾವ ದೇವರು ಕೂಡ ಕ್ಷಮಿಸಕ್ಕಾಗದೇ ಇರೋಂಥ ಅಪರಾಧ ಇದು. ಇವ್ರು ಹೇಳ್ತಿರೋದು ನಿಜಾನೇ ಆಗಿದ್ರೆ ಅಪರಾಧ, ದೊಡ್ಡ ಅಪರಾಧ. ತಿನ್ನೋ ಊಟಕ್ಕೊಂದಿಷ್ಟು ವಿಷ ಕೊಟ್ಬಿಟ್ಟಿದ್ರು ನಿಮಗ್ ಪುಣ್ಯ ಬರ್ತದೆ. ನೆಮ್ಮದಿ ಕರೆಕ್ಟ್ ಅಲ್ವಾ ಯಜಮಾನ್ರೆ? ನೆಮ್ಮದಿ ಬರುತ್ತೆ ಮಾಡೋ ಜೀವನ ಮಾರಾಯ. ಇವತ್ ನನಗೆ ನಾಳೆ ನಿನಗೆ, ಇವತ್ ನನಗೆ. ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಸ್ನೇಹಿತರೆ ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನನ್ನ ಮಾತು ಇವತ್ತು ನಿಮ್ಗೆ ಖಾರ ಅನ್ಸ್ಬೋದು, ಆದ್ರೂ ಕೂಡ ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಇವತ್ತು ನಮ್ ಜಗತ್ತಲ್ಲಿ 7 ಮಿಂಡ್ರಿ ಹುಟ್ಟಿದ ನನ್ನ ಮಕ್ಳು ಇದಾರೆ ಅಂತ ಕೇಳ್ಪಟ್ಟಿದ್ದೆ. ಬಟ್ ಆದ್ರೆ 7 ಮಿಂಡ್ರಿಗಳಲ್ಲ, ಇವರು 8 ಮಿಂಡ್ರಿಗಳು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿದ್ರೆ ಮಾತ್ರನೇ ನಿಮ್ಗೆ ಅರ್ಥ ಆಗುತ್ತೆ. ನಿಜವಾಗ್ಲೂ ಎಂತ ಕಲ್ಲು ಹೃದಯ ಆದ್ರೂ ಕೂಡ ಆ ಹೃದಯದಲ್ಲೂ ಕೂಡ ರಕ್ತ ಬರುವಂತ ಒಂದು ಸನ್ನಿವೇಶವನ್ನ ನಾನು ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಜೊತೆಗೆ ಇವರು ಮಾಡಿರತಕ್ಕಂತ ಅನಾಚಾರದ ಕೆಲಸ ನೀವೇನಾದ್ರೂ ಕೇಳ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಲ್ಲ, ನೀವು ಕಾಲಲ್ಲಿ ಹಾಕಿರೋದನ್ನ ತಗೊಂಡು ಹೊಡಿತೀರಾ ಅವ್ರಿಗೆ. ದಯವಿಟ್ಟು ಪ್ರತಿಯೊಬ್ರು ಕೂಡ ಇವರು ಮಾಡಿರ್ತಕ್ಕಂಥ ಅನಾಚಾರದ ಕೆಲಸವನ್ನ ನೀವೇನಾದ್ರೂ ನೋಡಿದ್ರೆ ನೀವು ಕಾಲಲ್ಲಿ ಹಾಕಿರೋ ಬೂಟ್ ತಗೊಂಡು ಅವ್ರು ಹೊಡಿತೀರಾ. ಸೊ ಬಹಳ ಬೇಜಾರಾಗುತ್ತೆ ಸ್ನೇಹಿತರೆ. ಇಂಥ ನಾಲಾಯಕು ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ ಅಂದ್ರೆ ನಿಜವಾಗ್ಲೂ ನನಗಂತೂ ಹೇಳ್ಕೊಳ್ಳೋದಕ್ಕೆ ಬಹಳ ಅಸಹ್ಯ ಅನ್ಸುತ್ತೆ, ಬೇಜಾರು ಅನ್ಸುತ್ತೆ. ಜೊತೆಗೆ ನಿಜವಾಗ್ಲೂ ಮುಂದೆ ಇನ್ನೊಂದು ಜನ್ಮ ಅಂತ ಇದ್ರೆ ಮನುಷ್ಯ ಜನ್ಮ ಬೇಡ, ಒಂದು ಮೂಕ ಪ್ರಾಣಿನೋ ಅಥವಾ ನಾಯಿಯಾಗಿ ಹುಟ್ಟಿದ್ರು ಪರವಾಗಿಲ್ಲ, ಮನುಷ್ಯ ಜನ್ಮನೇ ಬೇಡ ಅನ್ನೋ ಅಷ್ಟು ಬೇಜಾರಾಗಿದೆ ನನಗೆ. ಸೊ ಯಾಕೆ ಇಷ್ಟು ಕಾರವಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ನಾನು ಮಾತಾಡೋ ಮಾತು ನಿಮ್ಗೆ ನೋವಾಗ್ಬೋದು, ಬಟ್ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಇಂಥ ಬೋಳಿ ಮಕ್ಕಳಿಗೆ, ಇಂಥ ನಾಲಾಯಕು ಜನಗಳಿಗೆ ನಾವು ಬುದ್ಧಿ ಕಲಿಸದೆ ಹೋದ್ರೆ ಮುಂದೊಂದು ದಿನ ನಮ್ಮ ಸಮಾಜ ಕೆಟ್ಟು ಒಂದು ದುರ್ಸ್ಥಿತಿಗೆ ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ನೇಹಿತರೆ. ನಮ್ಮ ತಂದೆ ತಾಯಿ ನಮ್ಮನ್ನ ಇಷ್ಟು ದಪ್ಪ ಇರೋ ತಲೆನ ಇಷ್ಟು ದಪ್ಪ ಮಾಡ್ತಾರೆ, ಆದ್ರೆ ನಾವು ಅವ್ರಿಗೆ ಕೊಡೋ ಬಹುಮಾನ ಏನ್ ಗೊತ್ತಾ? ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಬೇಕು ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ನಿಜವಾಗ್ಲೂ ನಿಮ್ಮ ಮನಸ್ಸು ಈ ವಿಡಿಯೋ ನೋಡಿದ್ಮೇಲೆ ಛಿದ್ರ ಆಗುತ್ತೆ. ನಿಜವಾಗ್ಲೂ ನಾವು ಮನುಷ್ಯರ ನರ ರಾಕ್ಷಸರಿಗಿಂತ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದೀವಿ ಅಂತ ಈ ವಿಡಿಯೋ ನೋಡಿದ್ರೆ ಅನ್ಸುತ್ತೆ. 100% ಈ ವಿಡಿಯೋನ ನೋಡಿ. ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಇದು ಪ್ರತಿಯೊಬ್ಬರಿಗೂ ಒಂದು ಪಾಠ ಆಗ್ಲಿ, ಜೊತೆಗೆ ನಮ್ಮ ಸಮಾಜ ಬದಲಾಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ನೋಡಿದ ಮೇಲೂ ನಾವು ಬದಲಾಗ್ಲಿಲ್ಲ ಅಂದ್ರೆ ನಾವು ಮನುಷ್ಯರಾಗೋದಕ್ಕೆ ನಾಲಾಯಕು ಅಂತಾನೆ ಅರ್ಥ. ಪ್ರತಿಯೊಬ್ರು ಕೂಡ ನನ್ನ ಜೊತೆ ಬನ್ನಿ. ನಾನಿವತ್ತು ಆ ಒಂದು ಘಟನೆಯನ್ನ ನಿಮ್ಗೆ ಲೈವ್ ಅಲ್ಲಿ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇದನ್ನ ನೋಡಿದ್ಮೇಲೆ ನೀವು ಡಿಸೈಡ್ ಮಾಡಿ. ನಾನು ಮಾತಾಡಿರೋ ಮಾತಿಂದ ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ನಾನು ಕ್ಷಮೆ ಕೂಡ ಕೇಳ್ತೀನಿ. ಜೊತೆಗೆ ಇಷ್ಟೊಂದು ಕಾರವಾಗಿ ಮಾತಾಡೋದಕ್ಕೆ ಕಾರಣ ಇಷ್ಟೇ, ನನ್ನ ಮನಸ್ಸು ಬಹಳ ನೋವಾಗಿದೆ. ಸೊ ಬನ್ನಿ, ಇವಾಗ ನಾನು ಆ ದೃಶ್ಯವನ್ನ, ಆ ಒಂದು ಏನ್ ಹೇಳೋದು ಗೊತ್ತಿಲ್ಲ, ನಿಜವಾಗ್ಲೂ ಭಯಂಕರವಾದಂತ ದೃಶ್ಯವನ್ನ ನಾನು ನಿಮಗೆ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಜನಗಳಿರ್ತಾರೆ ಅಂತ ನನ್ನ ಕನ್ಸ್ಮನ್ಸಲ್ಲೂ ಕೂಡ ನಾನು ಭಾವಿಸಿಲ್ಲ, ಕನ್ಸ್ಮನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಇಂಥ ಒಂದು ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಇದನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮ್ಗೆ ವಿಷಯಗಳು ಅರ್ಥ ಆಗುತ್ತೆ. ದಯವಿಟ್ಟು ನನ್ನ ಜೊತೆ ಬನ್ನಿ. ವೆಯ್ಟ್ ಮಾಡಬೇಡಿ ಸ್ನೇಹಿತರೆ, ಬನ್ನಿ. ಸ್ನೇಹಿತರೆ, ನಾವಿವಾಗ ಒಂದು ನಿರ್ಜನ ಪ್ರದೇಶಕ್ಕೆ ಬಂದಿದ್ದೀವಿ.
ಈ ನಿರ್ಜನ ಪ್ರದೇಶದಲ್ಲಿ ಇಷ್ಟೊತ್ತಿನ ಮೇಲೆ ಯಾರು ಕೂಡ ಓಡಾಡೋದಿಲ್ಲ. ಆಮೇಲೆ ಇಲ್ಲಿ ನಿಜವಾಗ್ಲೂ ಇಷ್ಟೊತ್ತಿನ ಮೇಲೆ ಯಾವ ಮನುಷ್ಯರು ಕೂಡ ಓಡಾಡೋದಿಲ್ಲ. ಇದೊಂದು ಇಲ್ಲೆಲ್ಲ ನೋಡಿ, ಇಲ್ಲೇ ಇದೆ ನೋಡಿ, ಇಲ್ಲೇ ನೀವು ನೋಡ್ಬೋದು. ತೋರ್ಸಪ್ಪ ಅದನ್ನ ಫ್ರಂಟಿಂದ. ಸ್ನೇಹಿತರೆ, ಇದೊಂದು ಇಲ್ಲಿ ಇಷ್ಟೊತ್ತು ರಾತ್ರಿ ಮೇಲೆ ಯಾರು ಕೂಡ ಓಡಾಡೋದಿಲ್ಲ. ಆದರೆ ಒಬ್ರು ವ್ಯಕ್ತಿ ಫೋನ್ ಮಾಡ್ತಾರೆ, ನಿಜವಾಗ್ಲೂ ಅವ್ರು ಹೇಳಿದ್ದನ್ನ ಕೇಳಿ ಮನ್ಸಿಗೆ ಭಾಳ ನೋವಾಯಿತು. ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ. ಸೊ ಏನು ವಿಷಯ ಅಂತ ತಿಳ್ಕೊಬೇಕಂದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿ, ಜೊತೆಗೆ ಈ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು. ಸ್ನೇಹಿತರೆ, ಇಬ್ಬರು ಗಂಡು ಮಕ್ಕಳಂತೆ ಅವ್ರಿಗೆ. ಅವ್ರು ಮಾಡಿರ್ತಕ್ಕಂಥ ಅನಾಚಾರದ ಕೆಲಸ ಇದೆಯಲ್ಲ, ನಿಜವಾಗ್ಲೂ ಈ ಭೂಮಿ ಮೇಲಿರ್ತಕ್ಕಂಥ ಮುಕ್ಕೋಟಿ ದೇವರುಗಳು ಕೂಡ ಕ್ಷಮಿಸೋಕ್ಕಾಗದೇ ಇರತಕ್ಕಂಥ ಒಂದು ಅಪರಾಧ. ಅವ್ರೇನಾದರೂ ಸತ್ತು ಮೇಲಕ್ಕೆ ಹೋದರೆ ಆ ಹೆಮಧರ್ಮ ಏನು ಶಿಕ್ಷೆ ಕೊಡ್ಬೋದು ಅಂತ ನಾನೇ ಹೇಳೋದಾದರೆ ಅವ್ರಿಗೆ ಗುಂಡು ಪಿನ್ನಲ್ಲೇ ಚುಚ್ಚಿ ಸಾಯಿಸಬೇಕು ಅಂಥ ಒಂದು ಕೆಲಸವನ್ನು ಅವ್ರು ಮಾಡಿದ್ದಾರೆ. ಇವತ್ತು ಭಾಳ ಬೇಜಾರಾಗುತ್ತೆ. ಮಕ್ಕಳೇ ಇರಬಾರ್ದು ಅನ್ನೋಷ್ಟು ಬೇಜಾರಾಗುತ್ತೆ ನನಗೆ. ಇದೊಂದು ಹುಣಸೆ ಮರ ನೋಡ್ಬೋದು. ಇದು ನೀವು ನೋಡ್ದಂಗೆ ಇಲ್ಲಿ ಸ್ವಲ್ಪ ಇರುವಂಥ ಜಾಗ. ಇಲ್ಲಿ ಇಷ್ಟೊತ್ತು ರಾತ್ರಿಲಿ ಯಾವ ವ್ಯಕ್ತಿಗಳು ಕೂಡ ಬರೋದೇ ಇಲ್ಲ ಬಿಡಿ. ಅದರಲ್ಲೂ ಯಾವ ಮಟ್ಟಕ್ಕೆ ಚಳಿ ಇದೆ ಅಂದರೆ ನನ್ನ ಕೈಲೇ ನಡುಗ್ತಾ ಇದ್ದೀನಿ. ಫುಲ್ಲು ನಾನು ಸ್ವೆಟರ್ ಹಾಕಿದ್ದೀನಿ, ನಡುಗ್ತಾ ಇದ್ದೀನಿ. ಫುಲ್ಲು ಶವರಿಂಗ್ ಆಗ್ತಾಯಿದೆ ನನಗೆ. ಆ ಮಟ್ಟಕ್ಕೆ ಚಳಿ ಇದೆ, ಗಾಳಿ ಇದೆ. ಸುತ್ತಲೂ ನೋಡ್ಬೋದು ನೀವು. ಹುಣಸೆ ಮರ ಇದು, ಆಯಿತಾ? ಸೊ ನಾನು ಯಾಕೆ ಇದನ್ನು ಇದು ಮಾಡ್ತಾ ಇದ್ದೀನಿ ಅಂದರೆ, ಸೊ ಬನ್ನಿ ಸ್ನೇಹಿತರೆ, ಇಲ್ಲಿ ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಬಿಟ್ಟೋಗಿದ್ದಾರೆ. ಇಲ್ಲಿ ನೋಡ್ಬೋದು ಈ ವ್ಯಕ್ತಿಯ ಪರಿಸ್ಥಿತಿ ಇದೆಯಲ್ಲ ನೋಡಿ. ಈ ನಿರ್ಜನ ಪ್ರದೇಶ, ಈ ಕಾಡಲ್ಲಿ ಕರ್ಕೊಂಡ್ಬಂದು ಈ ತಾತನ್ನ ಬಿಟ್ಟೋಗಿದ್ದಾರಂತೆ. ಯಾರು ಏನು ಅಂತ ನನಗೂ ಗೊತ್ತಿಲ್ಲ. ಬಾಯಲ್ಲಿ ಕೇಳ್ತೀನಿ, ನನಗೊಬ್ಬರು ಮಾಹಿತಿ ಕೊಟ್ಟರು, ಈ ಥರ ಯಾರನ್ನೋ ತಂದು ಬಿಟ್ಬಿಟ್ಟು ಹೋಗಿದ್ದಾರೆ, ದಯವಿಟ್ಟು ನೋಡಿ ಅಂತ. ನಮ್ಮ ಆಶ್ರಮದಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ಈ ಜಾಗ. ತಾತ, ಯಾವ ಊರು ನಿಮ್ಮದು? ಬೈರ್ನಳ್ಳಿ. ಬೈರ್ನಳ್ಳಿ? ಯಾವ ಬೈರ್ನಳ್ಳಿ? ಅಂಚೋತಿತ್ನಳ್ಳಿ ಬೈರ್ನಳ್ಳಿ. ಎಲ್ಲಿ ಬರುತ್ತೆ? ನಾಗಮಂಗಲ ಬೆಳ್ಳೂರು ಸೆಂಟ್ರ್. ನಾಗಮಂಗಲ ಬೆಳ್ಳೂರು ಸೆಂಟ್ರಲ್ ಬರುತ್ತೆ ನಿಮ್ಮೂರು. ಎಷ್ಟು ಜನ ಮಕ್ಕಳು ನಿಮ್ಗೆ? ಎಷ್ಟು ಜನ ಮಕ್ಕಳು? ಇಬ್ರು ಮಕ್ಕಳ? ಮದುವೆ ಮಾಡಿದೀರಾ? ಇಲ್ಲಿಗೆ ಯಾಕೆ ಬಂದ್ರಿ? ಅವ್ರ ಕರ್ಕೊಂಡ್ ಬಂದ್ಬಿಟ್ಟು. ಯಾರ ಕಾರಲ್ಲಿ ಕರ್ಕೊಂಡ್ ಬಂದಿದ್ದು? ಯಾರು? ನಿಮ್ ಮಕ್ಳ? ಎಷ್ಟ್ ಜನ ಬಂದಿದ್ರು? ಇಬ್ರು ಮಕ್ಳು ಬಂದಿದ್ರಾ? ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರು? ಹಾ, ಎಲ್ಲಿಂದ ಕರ್ಕೊಂಡ್ ಬಂದ್ರು ನಿಮ್ಮನ್ನ? ಎಲ್ಲಿಂದ ಕರ್ಕೊಂಡ್ ಬಂದ್ರು ನಿಮ್ಮನ್ನ? ನಾಗಮಂಗಲದಿಂದ ಕರ್ಕೊಂಡ್ ಬಂದ್ರ? ಎಲ್ಲಿಗೆ ಹೋಗೋಣ ಅಂತ ಕರ್ಕೊಂಡ್ ಬಂದ್ರು? ಹುಷಾರಿದ್ದಿಲ್ಲ. ಹಾ, ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರ? ಸರಿ. ಗವರ್ಮೆಂಟ್ ಹಾಸ್ಪಿಟಲ್ ಒಂದು ಗ್ಲುಕೋಸ್ ಕೊಡ್ತಿದ್ರು. ಗ್ಲುಕೋಸ್ ಹಾಕ್ಸಿದ್ರು. ಸರಿ. ಅಲ್ಲಿಂದ ಸೀದಾ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಬತ್ತಿರು ಅಂದ್ಬಿಟ್ಟು. ಅಲ್ಲ, ಇಲ್ಲಿ ಬಿಟ್ಬಿಟ್ಟು ಹೋದ್ರೆ ಯಾರವ್ರು ಇಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ? ಬತ್ತಿರು ಅಂದ್ಬಿಟ್ಟು ಮಾಡ್ತಾರೆ, ಕರ್ಕೊಂಡು ಬರ್ತೀವಿ ಅಂತ ಇಲ್ಲಿ ಬಿಟ್ಬಿಟ್ಟು ಹೊರಟೋದ್ರ? ಇಬ್ರು ಗಂಡ್ ಮಕ್ಳು. ನಿಮ್ ಮಕ್ಳೇನ ಅವರು? ನಿಜ ಹೇಳ್ಬೇಕು ನೀವು. ನಿಜ ನಿಮ್ ಮಕ್ಳೇನಾ? ಕಂಡೋರ್ ಮಕ್ಳು ನಮ್ಮ ಮಕ್ಳು ಅನ್ನೋಕ್ಕಾಗದ? ನೋಡಿ, ಅವ್ರು ಹೇಳ್ತಾವ್ರೆ ಕಂಡೋರ್ ಮಕ್ಳನ್ನ ನಮ್ಮ ಮಕ್ಳು ಅಂತ ಹೇಳಕ್ಕಾಗತ್ತಾ? ನಮ್ಮ ಮಕ್ಳೇ. ನಾಗಮಂಗಲದಿಂದ ಕರ್ಕೊಂಡು ಬಂದು, ಹುಷಾರಿಲ್ಲ ನೀನು ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡ್ಬಂದು ಒಂದು ಗ್ಲುಕೋಸ್ ಬಾಟ್ಲ್ ಹಾಕ್ಸಿ, ಇವಾಗ ಇಲ್ಲಿ ನಮ್ಮ ಆಶ್ರಮದಿಂದ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟರ್ ಆಗ್ಬೋದು ಅನ್ಕೋತೀನಿ ಇದು. ಸೊ ಅಷ್ಟು ದೂರದಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿ ಅವರನ್ನ ಇಳಿಸ್ಬಿಟ್ಟು ಬರ್ತೀನಿ ಅಂತ ಹೋದ್ರಂತೆ. ಯಜಮಾನ್ರೆ, ಯಾರು ಬರ್ತಾರೆ ಇಲ್ಲಿಗೆ ಇವಾಗ? ಯಾರು ಬರ್ತಾರೆ? ಭೂಮಿ ನೋಡ್ಕೋಬೇಕು. ಯಾರು ನೋಡ್ಕೋತಾರೆ? ಭೂಮಿ ತಾಯಿ ನಮ್ಮನ್ನ. ಹೋಗೋದೇ ಎಲ್ಲ ಅಲ್ಲಿಗೆ. ಇವ್ರೇನ್ ತಪ್ಪು ಮಾಡೋದು ಅಲ್ಲಿಗೆ ಹೋಗ್ಬೇಕು. ಯಾರು ಏನೇ ತಪ್ಪು ಮಾಡಿದ್ರು ಅಲ್ಲಿಗೆ ಹೋಗ್ಬೇಕು. ನಿಮ್ ಮಕ್ಳು ಮಾಡಿರೋ ಸರಿನಾ ಇದು? ಸರಿ ಅಂತ ಹೇಳಕ್ಕಾಗ್ತದ? ಅವ್ರು ಅನುಭವಿಸ್ಬೇಕಲ್ಲ. ಇಲ್ಲಿ ನಮಗೆ ಮಾಡ್ಬಿಟ್ರೆ ಅವ್ರಿಗೆ ದೇವ್ರು ಬಿಡ್ತಾನೆ ಭಗವಂತ. ಎಷ್ಟು ವಯಸ್ಸು ಯಜಮಾನ್ರೆ? 75. 75. ಎಂಟಿ ಇದಾರ ನಿಮ್ಗೆ? ಇಬ್ರು ಹೆಂಡ್ತಿನ ನಿಮ್ಗೆ? ಇವರು ಮೊದಲನೇ ಹೆಂಡತಿ ಮಕ್ಳ, ಈ ಎರಡನೇ ಹೆಂಡತಿ ಮಕ್ಳ ನಿಮ್ಗೆ?
ಎರಡನೇ ಹೆಂಡತಿ ಮಗ ಒಬ್ಬ. ಮೊದಲನೇ ಹೆಂಡತಿ ಮಗ ಒಬ್ರ, ಇನ್ನೊಂದು ದೊಡ್ಡ ಹೆಂಡತಿ ಮಗ ಒಬ್ಬ. ಇಬ್ರು ಕರ್ಕ ಬಂದ್ಬಿಟ್ರ? ಓ, ನೀವ್ ಕೇಳಿಲ್ವ ಏನಕ್ಕೆ ಬಿಟ್ಟು ಹೋಗ್ತಿದ್ರ ಇಲ್ಲಿ ಅಂತ? ಹುಷಾರಿಲ್ಲ, ಹಾ, ಪದೇ ಇರೋ ಬಂದೆ ಕರ್ಕ ಹೋಗ್ತೀವಿ, ಹಾ, ಬಂದೆ ಅದೇನು ಮಾತಾಡಿದ್ರು ಕುತ್ಕೊಂಡಿರೋ ಬರ್ತೀವಿ ಹಾ. ಅಂತ ಕೂಟು ಚಳಿ ಆಗ್ತಾ ಇಲ್ವಾ ನಿಮ್ಗೆ? ಚಳಿ ಆಗ್ತಾ ಇಲ್ವಾ? ಅಲ್ಲ, ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಬರೋರು ಸ್ನೇಹಿತರೆ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಆಸ್ಪತ್ರೆಗೆ ಕರ್ಕೊಂಬರೋರು, ಆಸ್ಪತ್ರೆ ಮೆಡಿಸಿನ್ಸ್ ಕೊಡ್ಸೋರು ನೋಡ್ರಿ, ಫುಲ್ ಬೆಟ್ಟೆ ಪ್ಯಾಕ್ ಮಾಡಿ ಇವ್ರನ್ನ ತಗೊಬಂದು ನೋಡಿ ಮಾತ್ರೆನೂ ಕೊಡ್ಸೋರೆ ಅನ್ಸುತ್ತೆ. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ನನಗೆ ಇವ್ರು ಹೇಳ್ತಿರೋದು ಸತ್ಯನೇ ಆಗಿದ್ರೆ, ಇವ್ರು ಹೇಳ್ತಿರೋದು ನಿಜಾನೇ ಆಗಿದ್ರೆ, ಯಾವ ದೇವರು ಕೂಡ ಕ್ಷಮಿಸಕ್ಕಾಗದೇ ಇರೋಂಥ ಅಪರಾಧ ಇದು. ಇವ್ರು ಹೇಳ್ತಿರೋದು ನಿಜಾನೇ ಆಗಿದ್ರೆ ಅಪರಾಧ, ದೊಡ್ಡ ಅಪರಾಧ. ಅಲ್ಲ, ನಾನು ಕೇಳ್ತಿದ್ದೀನಿ, ಯಾಕಂದ್ರೆ ನಾನು ನಿಮ್ಮ ಮಕ್ಳಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ಅಣ್ಣ. ಯಾಕೆ ಗೊತ್ತಾ, ನಾನು ಆಗ್ಲೇ ಬಾಯಿಗೆ ಬಂದಂಗೆ ಬೈದಾಕ್ಬಿಟ್ಟಿದ್ದೀನಿ. ನನಗೆ ಭಾಳ ಬೇಜಾರಾಯಿತು ನಿಮ್ಮನ್ನು ಕರ್ಕೊಂಬಂದು ಈ ಥರ. ನಾನು ಒಂದೇ ಒಂದು ಮಾತೇ ಅಲ್ಲ, ಈ ರೀತಿ ರಸ್ತೆಯಲ್ಲಿ ತಗೊಬಂದು ಯಾವುದೋ ನಿರ್ಜನ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳು ತಿನ್ಕೊಂಡೋಗ್ಲಿ ಅಂತ ಬಿಡೋದ್ರ ಬದಲು ತಿನ್ನೋ ಊಟಕ್ಕೆ ಒಂದಿಷ್ಟು ವಿಷ ಕೊಟ್ಬಿಟ್ಟಿದ್ರು ನಿಮಗೆ ಪುಣ್ಯ ಬರ್ತದೆ. ಕರೆಕ್ಟ್ ಅಲ್ವಾ ಯಜಮಾನ್ರೆ? ನೆಮ್ಮದಿ ಬರುತ್ತೆ. ಅದು ಕರೆಕ್ಟಾ ನಾನು ಹೇಳ್ತಿರೋದು? ಬೇರೆ ಪ್ರಾಣಿಗಳಿಗೂ ಜಾಗ ಸಿಕ್ಕೋದು, ಹಿಂದೆ ಬರೋ ಪ್ರಾಣಿಗಳಿಗೆ ಅಲ್ಲ. ನೀವು ಈ ತರ ಬಂದು ಯಾವ್ದೋ ಪ್ರಾಣಿ ನಿಮ್ಮನ್ನ ಬಂದು ತಿನ್ನೋ ಬದಲು ಆ ಕನಿಷ್ಠ ಪಕ್ಷ ಆ ಪಾಪ ಕಟ್ಕೊಳ್ಳೋ ಬದಲು ವಿಷಕ್ಕೆ ಕೊಟ್ಬಿಡ್ಬೋದಲ್ಲ. ಅದಕ್ಕಿಂತ ಇನ್ನೇನಿದೆ? ಈ ತರ ಯಾಕೆ ಸಾಯಿಸ್ಬೇಕು? ನರಳಿ ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನೀವೇನಾದ್ರೂ ಇವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಿರೋದೇ ಸತ್ಯ ಆಗಿದ್ರೆ, ದೇವರನ್ನೇ ಹೇಳ್ತೀನಲ್ಲ, ನೀವು ನಾಗಮಂಗಲದಲ್ಲಿ ಯಾವ ಊರಲ್ಲಾರ ಇರಿ, ಆದಷ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ನಾನು ಓಪನ್ ಆಗಿ ಹೇಳ್ತೀನಿ, ಈ ಜಗತ್ತಲ್ಲಿ 7 ಮಿಂಡ್ರಿ ನನ್ನ ಮಕ್ಳಿದ್ದಾರೆ ಅಂತ ಸಾಕಷ್ಟು ಜನ ಹೇಳ್ತಿರ್ತಾರೆ. ಬಟ್ ಆದರೆ ನಿಜವಾಗ್ಲೂ ನೀವು ಈ ಕೆಲಸ ಏನಾದರೂ ಮಾಡಿದರೆ 8 ಮಿಂಡ್ರಿ ನನ್ನ ಮಕ್ಕಳು ಅಂತಲೇ ನಾನು ಕರೆಯೋದು. ನೀವು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಕೊಳ್ಳಿ, ಕೇಸ್ ಹಾಕೊಳ್ಳಿ, ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಆದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಈ ಥರ ಒಂದು ದುರ್ಸ್ಥಿತಿ, ಈ ಥರ ಒಂದು ಕಷ್ಟ ಯಾವ ತಂದೆ ತಾಯಿಗೂ ಬರೋದೇ ಬೇಡ. ಯಾಕಂತ ಹೇಳಿದ್ರೆ, ನೀವು ಹುಟ್ಟದಾಗಿಂದ ಸಾಯೋವರೆಗೂ ಅಥವಾ ನೀವು ಹುಟ್ಟದಾಗಿಂದ ದೊಡ್ಡವರಾಗೋವರೆಗೂ ನಿಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅಂತ ಊಹೆ ಮಾಡ್ಕೊಳ್ಳಿ. ನೀವು ಭೂಮಿ ಮೇಲೆ ಬಂದಾಗ ಇಷ್ಟಪ್ಪ ತಲೆ ಇರುತ್ತೆ, ನೀವು ದೊಡ್ಡವರಾಗ್ತಾ ಆಗ್ತಾ ಇಷ್ಟು ದಪ್ಪ ತಲೆ ಮಾಡೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಆದರೆ ಇವತ್ತು ಆ ವಯ್ಯನ ಪರಿಸ್ಥಿತಿ ಇದೆಯಲ್ಲ ಅಣ್ಣ. ಯಾವ ಊರು ಕರೆಕ್ಟಾಗಿ ಊರ ಹೆಸರು ಹೇಳಿ? ಬೈರ್ನಳ್ಳಿ. ಹಾ, ಎಲ್ಲಿ ಬರುತ್ತೆ ಬೈರ್ನಳ್ಳಿ ಕರೆಕ್ಟಾಗಿ? ಬೈರ್ನಳ್ಳಿನ ಯಾರ ಮನೆ? ಅಲ್ಲಿ ಬೈರ್ನಳ್ಳಿಲಿ ಯಾರ ಮನೆ? ನಿಮ್ ಮನೆ ಇದೆಯಾ ಅಲ್ಲಿ? ಮನೆ ಇದೆ, ಮನೆಯಲ್ಲಿ ಹಾ. ಕೆಲಸ ಮಾಡ್ಕೊಳ್ಳಿ. ಈಗ ನಿಮ್ ಮಕ್ಳು ಬಂದ್ರೆ ಹೋಗ್ತೀರಾ ಅವ್ರ ಜೊತೆ? ನಿಮ್ ಮಕ್ಳು ಬಂದ್ರೆ ಹೋಗ್ತೀರಾ ಅವ್ರ ಜೊತೆ? ಹೋಗಲ್ಲ. ಯಾಕೆ? ಭಯ ಕಂಪ್ಲೀಟ್. ಯಾಕೆ? ಎಲ್ಲ ಇದು ಅದೇನೋ ಮೈಸೂರು ಹತ್ರ ಹಿಂದದ ಊರಂತ ಅಲ್ಲಿ ತಗೊಂಡೋಗ್ಬಿಟ್ಬಿಟ್ರೆ ಅದೆಷ್ಟು ಸಾವಿರನ ದುಡ್ಡು ಕೊಟ್ಬಿಟ್ರೆ ಬಿಟ್ರೆ ಅಲ್ಲೇ ನೋಡ್ಕೊತಾರಲ್ಲ. ಮೊದ್ಲೇ ಪ್ಲಾನ್ ಮಾಡೋರೆ. ಸ್ನೇಹಿತರೆ, ಇದು ಹೆಂಗಾಗಿದೆ ಅಂದ್ರೆ, ನನ್ನ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ, ನಮ್ಮ ಆಶ್ರಮದ ನೀಯರೇ ತಂದು ಬಿಟ್ಟಿದ್ದಾರೆ ಅಂದ್ರೆ, ಒಂದಂತೂ ಸತ್ಯ ಹೇಳ್ತೀನಿ, ತಂದೆ ತಾಯಿ ಮಕ್ಕಳು ತಂದು ಸೇರಿಸ್ತಾರೆ ಅಂದ್ರೆ ನಾವು ಸೇರಿಸ್ಕೊಳ್ಳಂತ ಅವ್ರಿಗೆ ಗೊತ್ತಿದೆ. ಹಂಗಾಗಿ ಮೋಸ್ಟ್ಲಿ ಇವ್ರನ್ನ ತಂದು ಇಲ್ಲೆಲ್ಲಾರು ಬಿಟ್ಟೋದ್ರೆ ಅಕ್ಕಪಕ್ಕದವ್ರು ಯಾರಾದ್ರೂ ಇವ್ರಿಗೆ ಮಾಹಿತಿ ಕೊಡ್ತಾರೆ, ಅವಾಗ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇವ್ರು ಕರ್ಕೊಂಡ್ ಬಿಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದೀನಲ್ಲ, ನಿಜವಾಗ್ಲೂ ಇದು ಒಳ್ಳೆ ಲಕ್ಷಣ ಅಲ್ಲ. ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ. ನನಗಂತೂ ತುಂಬಾ ನೋವಾಗಿದೆ ಈ ಚಳಿ. ನಿಜವಾಗ್ಲೂ ನೀವು ನೋಡ್ಬಿಟ್ರೆ ನೋಡ್ರಿ, ಇಲ್ಲೆಲ್ಲ ನೋಡ್ಕೊಳ್ಳಿ. ನಾನು ಇನ್ನೇನು ಹೇಳೋಣ, ಇದಕ್ಕಿಂತ ಹೆಚ್ಚಾಗಿ ಯಾವ ಥರ ವಿಡಿಯೋ ಮುಖಾಂತರ ನಿಮಗೆ ನಾನು ಮಾಹಿತಿ ತಿಳಿಸೋಣ? ನಾನು ಮಾತಾಡ್ತಿರೋದು ಸರಿನಾ ತಪ್ಪ ನನಗೆ ಗೊತ್ತಾಗ್ತಿಲ್ಲ. ನನಗೆ ಬರ್ತಾ ಇರೋ ಕೋಪಕ್ಕೆ ನಿಜವಾಗ್ಲೂ ಹೇಳ್ತಿದ್ದೀನಲ್ಲ, ಅವ್ರನ್ನ ಸಿಗದಾಕಿದ್ರು ಪಾಪ ಬರಲ್ವೇನೋ ಅನ್ನೋಷ್ಟು ಬೇಜಾರಾಗ್ತಿದೆ ನನಗೆ. ಅರ್ಥ ಆಯ್ತಾ? ವಯಸ್ಸಾಗಿರೋ ತಾತ ಎಷ್ಟು ದಿನ ಬದುಕಿರ್ತಾನ್ರಿ? ಒಂದಿನ, 1 ತಿಂಗಳ, 2 ತಿಂಗಳ, 3 ತಿಂಗಳ, ವರ್ಷ ಅಷ್ಟೇ. ಹೋಗೋದು 4 ದಿನ. ಕೊನೆಗಾಲದಲ್ಲಿ ನೀವಂತೂ ಅನ್ನ ಹಾಕದೆ ನೀರು ಕುಡದೆ ಇದ್ರೆ ಇನ್ನೆಂಥ ಜನ್ಮ ಮಕ್ಕಳದು. ಅದಕ್ಕೆ ಅವರು ಏನಾದರೂ ಪಾಪ ಮಾಡಿರಲಿ ಗೊತ್ತಿಲ್ಲ. ನಾನು ಹೇಳೋದು ಇಷ್ಟೇ, ಅವ್ರು ಏನು ತಪ್ಪು ಮಾಡಿದಾರೋ ನಂಗೆ ಗೊತ್ತಿಲ್ಲ. ನಿಮ್ಗೆ ಜನ್ಮ ಕೊಟ್ಟಿದ್ದಾರಲ್ವಾ, ನೀವು ತಂದು ಕಾರಲ್ಲಿ ಬಿಟ್ಟು ಇಲ್ಲಿ ಬಂದು ಕಾರಲ್ಲಿ ಕರ್ಕೊಂಬಂದು ಇಲ್ಲಿ ಬಿಡ್ತೀರಾ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಯಾವ ದೇವರು ನಿಮ್ಗೆ ಕ್ಷಮಿಸಲ್ಲ. ಯಾವ ಪುಣ್ಯಕ್ಷೇತ್ರಕ್ಕೆ ಹೋಗಿ ನೀವು ಮುಡಿ ಕೊಟ್ಟು 1000 ಜನಕ್ಕೆ ಅನ್ನದಾನ ಮಾಡಿದ್ರು ನಿಮ್ಗೇನು ದೇವರಾನೇ ಒಳ್ಳೇದಾಗಲ್ಲ. ಇದು ಬರ್ದಿಟ್ಕೊಂಬಿಡಿ. ಏನಂತ ಯಜಮಾನ?
ಹಾ ಏನಂತೀಯ? ನಿಮ್ ಮಕ್ಳೇನಾರ ಈ ವಿಡಿಯೋ ನೋಡಿದ್ರೆ ಏನಂತೀಯ? ಏನಂತ ಹ್ಮ್ ಮಾಡಿದ್ದು ಮಾರಾಯ, ಹಾ ಇವತ್ ನನಗೆ ಮಾಡಿದ್ದು ಮಾರಾಯ, ಇವತ್ ನನಗೆ ನಾಳೆ ನಿನಗೆ. ಹಾ ಮಾಡಿದುಣ್ಣ ಮಾರಾಯ, ಇವತ್ತು ನನಗೆ ನಾಳೆ ನಿಮಗೆ ಅನ್ನೋ ಒಂದು ಸಂದೇಶವನ್ನು ಅವ್ರು ಕೊಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಸ್ನೇಹಿತರೆ, ಈಗ ಲೋಕಲ್ ಸ್ಟೇಷನ್ಗೂ ಮಾಹಿತಿ ಕೊಟ್ಟಿದ್ದೀನಿ. ಹೋಗೋಣ ಯಜಮಾನ್ರೆ ನಮ್ಮ ಆಶ್ರಮಕ್ಕೆ. ಹಾ ಇಲ್ಲಿ ಚಳಿಲ್ ಸಾಯೋ ಬದಲು ಇಲ್ಲಿ ಕೇಳಿ, ಇಲ್ಲಿ ಚಳಿಲ್ ಸಾಯೋ ಬದಲು, ಪ್ರಾಣಿ ಪಕ್ಷಿಗೆ ಆಹಾರ ಆಗೋ ಬದಲು ನಮ್ಮ ಆಶ್ರಮದಲ್ಲಿ ಅದಕ್ಕಿಂತ ಕಡೆಯಾಗಿ ಏನಿರಲ್ಲ. ಮೈ ತುಂಬಾ ಬಟ್ಟೆ ಇರ್ತದೆ, ಹೊಟ್ಟೆ ತುಂಬಾ ಊಟ ಇರ್ತದೆ. ನನಗೂ ಅಲ್ಲಿ ನೋಡು ಪ್ರಾಣಿ ಪಕ್ಷಿಗಳು ನೋಡ್ದಂಗೆ ಹೇಳ್ತಾರೆ. ಏನ್ ಕೆಲಸ ಮಾಡ್ತಿದ್ರಿ ನೀವು? ಜಮೀನು. ರೈತ. ಇವತ್ತು ರೈತನಿಗೆ ಬಂದಿರೋ ಗತಿ ನೋಡ್ರಣ. ಜಮೀನ್ ಇದೆಯಾ ನಿಮ್ದು ಇವಾಗ? ಇಲ್ಲ ಸರ್, ಒಂಚೂರು ಇಲ್ವಾ? ಇಲ್ಲ. ಇದ್ದಿದ್ರೆ ಬಿಡ್ತಿರ್ಲಿಲ್ಲ. ಇದ್ದಿದ್ರೆ ಅವ್ರಿಗೆ ಕೈ ಸಿಕ್ಬಾರ್ದು ಅಂತ ಹಾ ಅವಾಗಲೇ ಎಷ್ಟೋ ವರ್ಷದಲ್ಲಿ ಮಾರ್ಬಿಟ್ಟಿದೆ. ಒಳ್ಳೆ ಕೆಲಸ ಮಾಡಿದ್ದೆ ಬಿಡು, ಜೀವನದಲ್ಲಿ ಅದೊಂದೇ ಒಳ್ಳೆ ಕೆಲಸ ಮಾಡಿರೋದು. ಆಮೇಲೆ ಇವು ಮನೇಲಿ ಹ್ಮ್ ಶಾಲೆ ಕುಟ್ಟಲ್ಲಿ ನಾನು ನನ್ನ ಹೆಂಡರು ಹ್ಮ್ ಎಷ್ಟು ಮನೆ ಕಾಚ ಹೋಗಿ ಹ್ಮ್ ಸೀರೆ ಹೋಗಿ ಅಯ್ಯೋ ಎಂತ ದುರ್ವಿಧಿ ಗುರು, ಬಟ್ಟೆ ಬರೋ ಎಂತ ದುರ್ವಿಧಿ ಮಾಡಿದುಣ್ಣ ಮಾರಾಯ. ಪೇಸ್ಟು ಬ್ರಷ್ ಆರ ಕೊಡ್ಸಿದಿರಲ್ಲಪ್ಪ, ಪುಣ್ಯ ಬರ್ಲಿ ಕಣಯ್ಯ. ಒಂದು ಜ್ಯೂಸ್ ಬಾಟ್ಲಿ ಬೇರೆ ಇಟ್ಟಿದ್ದೀರಾ, ನಿಮ್ಗೆ ಪುಣ್ಯ ಬರ್ಲಿ. ಇದೊಂದು ಏನೋ ಪುಣ್ಯಕ್ಕೆ ಅದೇನು ಫ್ರೀಯಾಗಿ ತಂದ್ರೋ ಇಲ್ಲ ದುಡ್ಡು ಕೊಟ್ಟು ತಂದ್ರೋ ಗೊತ್ತಿಲ್ಲ. ಅವರು ಫ್ರೀಯಾಗಿ ಕೊಟ್ರ ಇದನ್ನ? ಅವರು ಗಾಡೀಲಿ ಈ ಬ್ಯಾಗ್ ಹ್ಮ್ ಎಲ್ಲ ನಿಜ ಹೇಳಿ ಕರ್ಕೊಂಡ್ ಬಂದಿದ್ ನಿಮ್ ಮಕ್ಳೇನಾ? ಅವರು ಯಾಕಣಪ್ಪ. ಹಾ ಯಾಕಂದ್ರೆ ನಿಮ್ ಮಕ್ಳಿಗೆ ಬಾಯಿಗೆ ಬಂದಂಗ್ ಬೈದಾಕ್ಬಿಟ್ಟಿದೀನಿ. ನಾನು ಸುಳ್ಳು ಬಂದಂಗೆ ನಾನು ಮಾತಾಡೋ ನನ್ನ ಮಗಲ್ಲ. ಇರೋ ಕೇಳ್ಬೇಕು ತಾನೆ ನೀವು, ಇಲಾಖೆ ಬಿಟ್ಟೋಗ್ತಿದ್ಯಾ ನನ್ನ ಅಂತ? ಪರಿಸ್ಥಿತಿ ಕರೆಕ್ಟಾಗಿ ಹೇಳಿದ್ರು ನಿಜ ಹೇಳ್ಬೇಕು ನಾನು. ಸುಳ್ಳು ಹೇಳ್ಬಿಟ್ಟು ನಿಮ್ಗೆ ನ್ಯಾಯವಾಗಿಲ್ಲ, ಸುಳ್ಳು ಹೇಳ್ಬಿಟ್ಟು ಹೋಗೋಣ ಅಂತ ಅನ್ನಿಸ್ಕೊಳ್ಳೋದು ಆಗ್ಬೇಕು. ಮಕ್ಳೇನ ಕರ್ಕೊಂಡ್ ಬಂದಿದ್ದು? ಗ್ಯಾರಂಟಿ ಅವ್ರೆ ಬೇರೆಯವರು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ನೀವು ಕೇಳ್ಬೇಕಿತ್ತು, ಏನಕ್ಕೆ ಇಲ್ಲಿ ನಿಲ್ಸೋಗ್ತೀಯ ನಾನು ಕರ್ಕೊಂಡು ಹೋಗು ಅಂತ? ಬಂದೆ ಒಂದು ನಿಮಿಷ ಇರು ಅಂದ್ರು. ಒಂದು ನಿಮಿಷ ಇಲ್ಲ, 2 ನಿಮಿಷನೂ ಇಲ್ಲ. ಎಷ್ಟೊತ್ತಾಯ್ತು ಇಲ್ಲಿಗೆ ಬಂದು? 11 ಗಂಟೆ ಬಿಟ್ಟವ್ರು. ಬೆಳಿಗ್ಗೆ 11 ಗಂಟೆ. ಟೈಮ್ ಎಷ್ಟಪ್ಪ ಕಲಾವಿದ ಇವಾಗ? ಕೊಡಪ್ಪ ಇಲ್ಲಿ ನೋಡಿ, ಬೆಳಿಗ್ಗೆ 11 ಗಂಟೆ ಕರ್ಕೊಂಬಂದು ಬಿಟ್ಟೋದ್ರಂತೆ. ಪಾಪ ಯಾರೋ ನೋಡಿದವ್ರು ಯಾರೋ ಅಂದ್ಬಿಟ್ಟು ಸುಮ್ಮನಾಗಿರ್ತಾರೆ. ಪಾಪ ಹುಡುಗ ಕಾಲೇಜ್ ಹುಡುಗ ಯಾರೋ ಬಂದು ನೋಡ್ಬಿಟ್ಟು ಪಾಪ ಇಲ್ಲ ಕೂತಿದ್ಯಾ. ಯಾರೋ ಕಾಲೇಜ್ ಹುಡುಗ ಕೇಳಿದ್ದ ನಿಮ್ಮನ್ನ? ಇಷ್ಟು ಏನಪ್ಪ ಮಾಡೋಣ ಪಾಪ. ಅವರೇ ಹೇಳಿದ್ದು ನಮ್ಮ ಆಶ್ರಮಕ್ಕೆ ಫೋನ್ ಮಾಡಿ. ಅವರೇ ಬಂದಿದ್ರು ಅಂದ್ಬಿಟ್ಟು ಆಶ್ರಮಕ್ಕೆ. ಸ್ನೇಹಿತರೆ ನೋಡಿ, ಅವ್ರು ಹೇಳಿದಾಗ ನಮಗೆ ಸಮಯ ತುಂಬ ಲೇಟ್ ಆಗಿತ್ತು. ರಾತ್ರಿ 11:15 ಆಗ್ತಾ ಇದೆ. ಇವ್ರನ್ನ ಬೆಳಿಗ್ಗೆ 11 ಗಂಟೆಲಿ ತಂದು ಈ ಜಾಗದಲ್ಲಿ ಕೂರ್ಸೋಗಿಲ್ಲ, ಕಾರಿಂದ ಇಳಿಸೋಗಿರೋದು. ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಈ ವಿಡಿಯೋದಲ್ಲಿ ನೀವೇನು ಉತ್ತರ ಕೊಟ್ಕೊತೀರಾ ಕೊಟ್ಕೊಳ್ಳಿ, ನನ್ನನ್ನು ಬೈಕೊತೀರಾ ಬೈಕೊಳ್ಳಿ. ನಾನು ಮಾಡಿರೋದು ನನ್ನ ಮನಸ್ಸಿಗೆ ಸಮಾಧಾನ ಕೊಟ್ಟಿದೆ. ಥ್ಯಾಂಕ್ ಯು ಸೊ ಮಚ್. ಬಾ ಇದಳು, ತಲೆ ಕೆಡ್ಸ್ಕೊಬೇಡ, ಖುಷಿ ಪಡುತ್ತ ಬದುಕಿದ್ದಾಗಲೇ ಬಂದಿದ್ಯಾ ಇಂಥ ಒಳ್ಳೆ ಜಾಗಕ್ಕೆ. ಬಾ ಆಗಲ್ಲ ಎದಳಕ್ಕೆ ಬಿಡಿ, ಇದಳೆ ನೋಡೋಣ ಹೆಂಗಿದಳ್ತೀಯ ಬಿಡಿ ಸರ್. ಏನೊಂದು 15 ದಿವಸ ಹೋದ್ರೆ ಏಳು ಉಚ್ಚೆ ಬಾಚ್ಬೇಕಾಗುತ್ತಲ್ಲ ಅಂತ ಅವ್ರು ಬಂದು ಬಿಟ್ಟೋಗೋರು ಅಷ್ಟೇ. ಹಲೋ ದತ್ತಾ, ಏನ್ ತಾತ ಚಳಿ? ಅವರು ಒಂದು ಮಾತು ಮಾತ್ರ ತುಂಬ ಅದ್ಭುತವಾಗಿ ಹೇಳಿದ್ರು, ಮಾಡಿದುಣ್ಣೋ ಮಾರಾಯ, ಇವತ್ತು ನನಗೆ ನಾಳೆ ನಿನಗೆ ಅಂತ. ಅನುಭವಿಸ್ತೀರಾ? ಅನುಭವಿಸೋದು ಅಂದ್ರೆ ಏನು ವಯಸ್ಸಾದ್ಮೇಲೆ ಅನುಭವಿಸ್ಬೇಕು ಅಂತಿಲ್ಲ. ದೇವ್ರು ಅನ್ನೋ ನೀವು ಒಬ್ಬ ಇದ್ರೆ ಬೇಗ ಅನುಭವಿಸ್ತೀರಾ. ಸಿಕ್ಕಂಡ್ರು ನಾನು ಶೇಟ್ ಮಲ್ಲಿ ಕೆಲಸ ಗುಟ್ಟಳ್ಳಿ ಖಾತೆ ಒಪ್ಕೊಂಡು
18 ಮೈಲಿ ಮನೆ ತಗೊಂಡ. 8ನೇ ಮೈಲಿ ಸ್ವಂತ ಮನೆ ಇದೆಯಾ? ತಗೊಂಡೋಗಿ ಹೇಳ್ತೀವಿ ಕೇಳಿದೆ. ಬರ್ತತ ಇಲ್ಲ ಹತ್ತಿಯಾ? ಬಾ ಬಿಡಿ 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 ಬಿಡಿ. ಬಿಟ್ಟಿದ್ದೀನಿ ಬನ್ನಿ. ಆಯ್ತು ಸ್ನೇಹಿತರೆ, ದಯವಿಟ್ಟು ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ. ಬೆಳ್ಳೂರು ಕ್ರಾಸ್ ಹತ್ರ ಯಾವ ಊರು ತಾತ? ಬೈರ್ನಳ್ಳಿ. ಬೈರ್ನಳ್ಳಿ. ಬೆಳ್ಳೂರು ಕ್ರಾಸ್ ಹತ್ರ ಇರ್ತಕ್ಕಂಥ ಬೈರ್ನಳ್ಳಿಯವ್ರಂತ ಇವರು. ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಅಂಚೆ ಚಿಟ್ನಳ್ಳಿ ಬೈರ್ನಳ್ಳಿ. ಅಂಚೆ ಚಿಟ್ನಳ್ಳಿ ಬೈರ್ನಳ್ಳಿ ಅಂತೆ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ನಿಜವಾಗ್ಲೂ ಇದನ್ನು ನನ್ನ ಕಣ್ಣಾರೆ ನೋಡೋಕ್ಕಾಗ್ತಾ ಇಲ್ಲ, ಭಾಳ ಬೇಜಾರಾಗುತ್ತೆ. ಬಟ್ ಆದರೆ ರಕ್ಷಣೆ ಅಂತೂ ನಾವು ಮಾಡಿದ್ದೀವಿ. ಇಷ್ಟ ಆದರೆ ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಇನ್ ಜೈ ಕಂಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ. ಯಜಮಾನ್ರೆ, ನಿಮ್ಗೆ ಇಲ್ಲಿ ಬಿಟ್ಟೋದ್ರಲ್ಲ, ಅವ್ರಿಗೇನು ಹೇಳ್ತೀರಾ ನೀವು? ಏನಿಲ್ಲ, ಮಾಡಿದ್ರು ನಮ್ಮ ಮರೆಯ. ಅವ್ರಿಗದೇ ಹೇಳೋದಷ್ಟೇ. ಹೇಳಿ ಆದ್ರೂ ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಏನಾದ್ರೂ ಹೇಳ್ಬೇಕು ಮನ್ಸಲ್ಲಿ ಇರೋದು ಅಂದ್ರೆ ಯಾವಾಗ ಅಲ್ಲಿ ಮೇಲೆ ಸೈನ್ ಮಾಡಿಸ್ಕೊಂಡು ನನ್ನ ಹತ್ರ ಮೇಲ್ಗಡೆ ಮೋಲ್ಡ್ ಹಾಕಿಸ್ತೀನಿ. ಮನೆಗೆ ಮನೆಗೆ ಕೆಳಗಡೆದು ಒಂದ್ ಮನೆ ಬಾಡಿಗೆ ಕೊಟ್ಟಿದ್ರು 5,000. ಇನ್ನೊಂದು 5,000 ಮನೇಲಿ ಗಂಡ ಮೋಲ್ಡ್ ಹಾಕ್ಸ್ತೀನಿ ಅಂತ ನಿಮ್ಮ ಹತ್ರ ಸೈನ್ ಹಾಕ್ಸ್ಕೊಬಿಟ್ರಾ? ಮನೆ ಇತ್ತ ನಿಮ್ಮ ಹೆಸರಲ್ಲಿ ಇತ್ತಾ? ನನ್ನ ಹೆಂಡತಿ ನನ್ನ ಹೆಸರಿತ್ತು. ಮೆಂಗಸರು ತೀರೋಗ್ಬಿಟ್ರು. ಇವರು ಗಂಡ ಹೆಣ್ಣರು ಬಂದು ಮನೇಲಿ ಇದ್ರು. ಸರಿ ಬಿಡಪ್ಪ ಅಂದ್ಬಿಟ್ಟು ಕ್ಲೀನಾಗಿ ನೋಡ್ಬಿಡ್ರಿ ನಿಮ್ಮ ಮಕ್ಕನ ಒಂದ್ಸರಿ ತೋರಿಸ್ಬಿಡ್ತೀನಿ. ತೋರ್ಸಪ್ಪ, ಮೋಲ್ಡ್ ಹಾಕ್ಸ್ತೀನಿ ಅಂತ ಸೈನ್ ಕೂಡ ಹಾಕ್ಸ್ಕೊಂಡ್ರಂತೆ ಪಾಪ. ತಾತ ಏನು ಮಾಡಕ್ಕಾಗತ್ತ? ಧರ್ಮ ಏನೋ ಗೊತ್ತಿಲ್ಲ ನನಗೆ, ಧರ್ಮ ಕರ್ಮದ ಬಗ್ಗೆ ಗೊತ್ತಿಲ್ಲ. ಈಗ ನೀನು ಚೆನ್ನಾಗಿದ್ಯಾ ಅಷ್ಟು ಗೊತ್ತು. ಇಲ್ಲಾಂದ್ರೆ ಇವತ್ತು ರಾತ್ರಿ ಇಲ್ಲಿ ಮನಗಿದ್ದಿದ್ರೆ ಬೆಳಕರಷ್ಟರಲ್ಲಿ ಏನಾಗ್ತಿದ್ದೋ, ನಿಮ್ಮ ಕತೆ ಏನಾಗ್ತಿತ್ತೋ ದೇವ್ರಿಗೂ ಗೊತ್ತು. ಒಂದು ರಾತ್ರಿ ಆದರೂ ನೀನು ನಮ್ಮ ಹತ್ರ ಮಲಗ್ತಿಲ್ಲ ನಿಮ್ದಾಗಿ, ನಮ್ಗೆ ಅಷ್ಟು ಸಾಕು. ಹತ್ತಪ್ಪ ಹಿಂದೆ ಕೂರ್ಸು ಮೇಲ್ಗಡೆ ಬಾ. ಆಗುತ್ತಾ? ಬೇಡ. ಬಂದರೆ ನಿನ್ನ ಮಗನಾನು, ಬದುಕದೆ ಹೋದರೆ ಬ್ರಹ್ಮನ ಮಗನಾನು. ಫಸ್ಟ್ ಮಲ್ಕೊಂಬಿಡಿ ಬನ್ನಿ. ಬನ್ನಿ, ತಲೆ ಕೆಡ್ಸ್ಕೊಬಿಡಿ. ಬೆಳಗ್ಗೆ ನೋಡ್ಕೊಳ್ಳೋಣ. ಇದ್ರೆ ಜಾಲಿ, ಹೋದ್ರೆ ಖಾಲಿ. ಬನ್ನಿ.